ಮತ್ತೊಮ್ಮೆ ಪ್ರತಿಪಾದಿಸಿದೆ ಅಂತ. ಈ ದೇಶದ ತರುಣರ ರಕ್ತದಲ್ಲಿ ಅದು ಪರಂಪರೆ ಹರ್ಕೊಂಡು ಬರ್ತಿತ್ತಲ್ಲ, ಆ ಪರಂಪರೆಯ ವೈಭವವನ್ನು ಮತ್ತೊಮ್ಮೆ ಕಾಣುವಂತ ಒಂದು ದೊಡ್ಡ ಪ್ರಯತ್ನ ನಡೆದಿದೆ ಅನ್ನೋ ಕಾರಣಕ್ಕೋಸ್ಕರ ರಾಮ ಮಂದಿರ ಬಹಳ ವಿಶಿಷ್ಟ ಅನ್ಸುತ್ತೆ. ಈ ಕಾರಣಕ್ಕೋಸ್ಕರ ಈ ದೇಶ ಬದಲಾಗ್ತಾ ಇರುವ ರೀತಿ ನೋಡಿದಾಗ ಖುಷಿ ಅನ್ಸುತ್ತೆ. ಇಲ್ಲಿ ಧರ್ಮಗುರುಗಳಿಗೆ ಸಿಗುವ ಗೌರವ, ಇಲ್ಲಿ ಗೋವುಗಳಿಗೆ ಸಿಗುವ ಗೌರವ, ನೀರಿಗೆ ಸಿಗ್ತಾ ಇರುವ, ನದಿಗಳಿಗೆ ಸಿಗ್ತಾ ಇರುವ ಗೌರವವನ್ನೆಲ್ಲ ಕಂಡಾಗ ಗುಪ್ತರ ಕಾಲದ ಭಾರತ ಏನಿತ್ತೋ ಅದು ಮರುಕಳಿಸ್ತಾ ಇದೆಯಾ ಅಂತ ಒಂದು ಸಲ ಹೆಮ್ಮೆ ಅನ್ಸುತ್ತೆ. ಪೊಲಿಟಿಸೈಸ್ ಅನ್ಸಿದ್ರು ಇದನ್ನು ಕೇಳಲೇಬೇಕು ನೀವು. ನರೇಂದ್ರ ಮೋದಿ ಅವರನ್ನ ಕಂಡ್ರೆ ಈ ದೇಶದ ಜನಕ್ಕೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ ನಾನು ಯಾವಾಗಲೂ ಕೂತಾಗಿ ಯೋಚನೆ ಮಾಡ್ತಿರ್ತೀನಿ. ಯಾಕೆ ಇಷ್ಟೊಂದು ಪ್ರೀತಿ ನರೇಂದ್ರ ಮೋದಿ ಅವರಿಗೆ ಅಂತಂದ್ರೆ, ಭಾರತದ ಚಿತ್ತವನ್ನು ಅರಿತುಕೊಂಡು ಅದಕ್ಕೆ ಪೂರಕವಾಗಿ ಅವ್ರು ನಡೀತಾರಲ್ಲ, ಅದಕ್ಕೋಸ್ಕರವೇ ನರೇಂದ್ರ ಮೋದಿ ಅವರನ್ನ ಕಂಡ್ರೆ ಬಹಳ ಪ್ರೀತಿ ಈ ದೇಶದ ಜನಕ್ಕೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ಮಿತ್ರರೇ, ಈ ದೇಶದ ಪ್ರಧಾನಮಂತ್ರಿ ಕ್ರೊಯೇಷಿಯಾಗೆ ಹೋದ್ರೆ ಕ್ರೊಯೇಷಿಯಾದಲ್ಲಿ ಅವರನ್ನ ವೆಲ್ಕಮ್ ಮಾಡ್ಲಿಕ್ಕೆ ಅಂತ ಜನ ಲೈನ್ ಆಗಿ ನಿಂತ್ಕೊಳ್ತಾರೆ. ನಿಂತ್ಕೊಂಡವರು ಗಾಯತ್ರಿ ಮಂತ್ರ ಹೇಳ್ತಾರೆ. ಅವ್ರು ನಿಂತ್ಕೊಂಡವರು ಒಂದು ವೇದ ಮಂತ್ರವನ್ನ ಹೇಳೋದ್ರ ಮೂಲಕ ಈ ದೇಶದ ಪ್ರಧಾನಮಂತ್ರಿಯನ್ನ ಇನ್ವೈಟ್ ಮಾಡ್ತಾರೆ. ಈ ದೇಶದ ಪ್ರಧಾನಮಂತ್ರಿಯನ್ನ ವೆಲ್ಕಮ್ ಮಾಡಬೇಕಾದ್ರೆ ಐರ್ಲೆಂಡ್ ನಲ್ಲಿ ಒಂದು ವೇದ ಮಂತ್ರದ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಲಾಗುತ್ತೆ. ಸೌತ್ ಆಫ್ರಿಕಾಕ್ಕೆ ಹೋದಾಗ ಒಬ್ಬ ಸಾಧುಗಳು ಒಂದು ಸುಂದರವಾಗಿರುವಂತಹ ಭಕ್ತಿಗೀತೆಯ ಮೂಲಕ ಕರೀತಾರೆ. ಯಾವುದನ್ನ ಭಾರತದ ಅಂತಃಸತ್ವ ಅಂತ ಕರೆಯಲಾಗ್ತಿತ್ತೋ, ಇವತ್ತು ಈ ದೇಶವನ್ನ ಕಂಡಾಗ ಅದನ್ನ ನೆನಪಿಸ್ಕೊಳ್ತಾರಲ್ಲ. ಆ ಕಾರಣಕ್ಕೋಸ್ಕರ ಇಷ್ಟು ಟ್ರೋಲ್ ಮಾಡಿದ ನಂತರವೂ, ಇಂಗ್ಲಿಷ್ ಬರೋದಿಲ್ಲ ಅಂತ ಹೇಳಿದ ನಂತರವೂ ಪ್ರತಿಯೊಬ್ಬ ಹಳ್ಳಿಯವನು ಕೂಡ ಈ ಮನುಷ್ಯ ನನ್ನವನು ಅಂತ ಭಾವಿಸಿಕೊಳ್ಳೋದಿದೆಯಲ್ಲ, ಯಾಕೆಂದ್ರೆ ಭಾರತದ ಚಿತ್ತಕ್ಕೆ ಹತ್ತಿರವಾಗಿರೋರು ಅಂತ. ಚಿತ್ತಕ್ಕೆ ಹತ್ತಿರವಾಗದೇ ಇರೋರ್ನ ನೀವು 50 ಬಾರಿ ರೀಲಾಂಚ್ ಮಾಡಿದ್ರೂ ಕೂಡ ಅವ್ರು ಯಾವತ್ತಿಗೂ ಲಾಂಚ್ ಆಗೋದಿಲ್ಲ ಅಂತ ಈ ದೇಶ ಮತ್ತೆ ಮತ್ತೆ ಪ್ರೂವ್ ಮಾಡಿದೆ ಅಂತ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಯಾರ್ಯಾರು ಸಕ್ಸಸ್ ಕಾಣಬೇಕು ಅಂತ ಭಾವಿಸ್ತಾರೋ, ಯಾರ್ಯಾರು ಎತ್ತರಕ್ಕೆ ಇರಬೇಕು ಅಂತ ಭಾವಿಸ್ತಾರೋ, ಅದು ಇನ್ಸ್ಟಿಟ್ಯೂಷನ್ ಅಲ್ಲಿ, ಅದು ವೈಯಕ್ತಿಕವಾಗಿ ಅಥವಾ ತನ್ನ ಗ್ರೂಪ್ ಅನ್ನ ಎಲ್ಲ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಭಾವಿಸಿದ್ರೆ ಅಂಥವರು ಭಾರತದ ಚಿತ್ತಕ್ಕೆ ಹತ್ತಿರ ಬರಬೇಕು. ಹಾಗಂದಾಗ ಮಾತ್ರ ಅದು ಸಾಧ್ಯ ಅಂತ ಈ ಕಾರಣಕ್ಕೆ ಅನ್ಸುತ್ತೆ. ಎಲ್ಲಿವರೆಗೂ ಇವತ್ತು ಅಂತಂದ್ರೆ, ನಾನು ಭಾರತದ ಚಿತ್ತ ಹೇಗೆ ವಾಪಸ್ ಬರ್ತಿದೆ ಅಂತಂದ್ರೆ, ನಂಗೆ ಗೊತ್ತಿದೆ ಇದನ್ನ ನೋಡ್ತಾ ಇರುವಂತ ಬಹುತೇಕರು ನಾನು ಈ ಮಾತನ್ನು ಹೇಳಿದ್ರೆ ಒಪ್ಕೊಳ್ತೀರಾ. ಪ್ರಯಾಗದಲ್ಲಿ ಕುಂಭಮೇಳ ಆಯ್ತು. ಆ ಕುಂಭಮೇಳ ಮಹಾಕುಂಭಮೇಳ 144 ವರ್ಷಕ್ಕೆ ಒಮ್ಮೆ ಬರುತ್ತೆ ಅಂತ ಗೊತ್ತಾದಾಗ ಇದೆಲ್ಲ ಮೂಢನಂಬಿಕೆ ಅಂತ ಯಾರೂ ಕೂತ್ಕೊಳ್ಳಿಲ್ಲ. ಪ್ರಯಾಗದ ಕುಂಭಮೇಳಕ್ಕೆ ಭೇಟಿ ಕೊಟ್ಟವರ ಸಂಖ್ಯೆ ಎಷ್ಟು ಗೊತ್ತಾ? ಕನಿಷ್ಠ ಪಕ್ಷ 65 ಕೋಟಿ. ಅದರಲ್ಲಿ 15 ಕೋಟಿ ಜನರನ್ನ ನಾನು ರಿಪೀಟರ್ಸ್ ಅಂತ ಹೇಳಿದ್ರು 50 ಕೋಟಿ ಜನ ಭೇಟಿ ಕೊಟ್ಟರು. ಭೇಟಿ ಕೊಟ್ಟವರು ಹಿಂದೂಗಳು ಮಾತ್ರ ಅಂತ ನಾನು ಭಾವಿಸೋದಾದ್ರೆ, ಈ ದೇಶದ ಒಟ್ಟಾರೆ ಜನಸಂಖ್ಯೆ 80 ಕೋಟಿ ಹಿಂದೂಗಳಲ್ಲಿ 50 ಕೋಟಿ ಜನ ಪ್ರಯಾಗದ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ. ಸಾಮಾನ್ಯವಾದ ನಂಬರ್ ಅಲ್ಲ ಇದು. ಇನ್ನೊಂದು ಸಂಗತಿ ಇದೆ ಇದರ ಜೊತೆಗೆ, ಪ್ರಯಾಗದ ಕುಂಭಮೇಳಕ್ಕೆ ನಾನು ಹೋಗಿದ್ದೀನಿ, ನಿಮ್ಮಲ್ಲೂ ಅನೇಕರು ಹೋಗಿದ್ದೀರಾ. ಕರ್ನಾಟಕದಿಂದ ಪ್ರಯಾಗಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಅನೇಕ ರಾಜ್ಯಗಳು ಬರ್ತವೆ, ಅನೇಕ ರಾಜ್ಯಗಳ ಪ್ರಮುಖ ನಗರಗಳು ಬರ್ತವೆ. ಅಲ್ಲೆಲ್ಲ ಪ್ರಮುಖವಾಗಿರುವಂತ ಮಾಲ್ಗಳಿದೆ, ಪ್ರಮುಖವಾದ ಬಿಲ್ಡಿಂಗ್ಗಳಿದೆ, ಪ್ರಮುಖವಾದ ಸರ್ಕಾರಿ ಕಟ್ಟಡಗಳಿವೆ, ಮ್ಯೂಸಿಯಂಗಳಿವೆ. ಯಾರೊಬ್ರು ಎಲ್ಲೂ ಇಳಿಲಿಲ್ಲ. ಎಲ್ಲರೂ ನೇರವಾಗಿ ಪ್ರಯಾಗಕ್ಕೆ ಹೋದ್ರು, ಪ್ರಯಾಗದಲ್ಲಿ ಸ್ನಾನ ಮಾಡಿದ್ರು, ವಾಪಸ್ ಬಂದ್ರು. ಯಾಕೆ ಎಲ್ಲಿಗೂ ಹೋಗ್ಲಿಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ನಮ್ ಗುರಿ ಇದ್ದಿದ್ದು ಕುಂಭಮೇಳದಲ್ಲಿ ಸ್ನಾನ ಮಾಡೋದು ಮಾತ್ರ, ಅದು ಮುಗಿದ್ಮೇಲೆ ವಾಪಸ್ ಬರ್ತೀವಿ, ನೆಕ್ಸ್ಟ್ ಯಾವಾಗಲಾದ್ರೂ ಟೈಮ್ ಸಿಕ್ಕಿದ್ರೆ ಬೇರೆ ಕಡೆಗೆ ಹೋಗ್ತೀವಿ ಅಂತ. 21ನೇ ಶತಮಾನದ ತರುಣನಿಗೂ ಕೂಡ ನನ್ನ ಗುರಿ ಪ್ರಯಾಗದಲ್ಲಿ ಸ್ನಾನ ಮಾಡೋದು ಮಾತ್ರವೇ, ಉಳಿದ ಟೈಮ್ ಸಿಕ್ಕಿದಾಗ ನೋಡ್ತೀನಿ ಅಂತ ಹೇಳ್ತಾನೆ ಅಂತಂದ್ರೆ ಚಿತ್ತ ಜಾಗೃತಿ ಆಗ್ತಾ ಇರೋದರ ಸಂಕೇತ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಹೆಮ್ಮೆಯಿಂದ ಭಾವಿಸ್ತೀನಿ. ಈ ಕಾರಣಕ್ಕೆ ಹೇಳುವಾಗ ನನಗನ್ಸುತ್ತೆ, ಕನ್ನಡ ಉಳಿಯುತ್ತಾ ಇಲ್ವಾ ಅಂತ ಕೇಳಿದ್ರೆ 100% ಉಳಿಯುತ್ತೆ, 101% ಉಳಿಯುತ್ತೆ. ಯಾಕೆ ಅಂತಂದ್ರೆ ಚಿತ್ತಕ್ಕೆ ಹತ್ತಿರವಾಗ್ತಾ ಇರುವಂತ ಜನ ಈ ಚಿತ್ತದಿಂದ ದೂರ ಕರ್ಕೊಂಡು ಹೋಗ್ತಾ ಇರುವ ಎಲ್ಲ ಸಂಗತಿಗಳನ್ನ ಬಿಡ್ತಾರೆ. ಅವರು ಕನ್ನಡವನ್ನ ಗಟ್ಟಿಯಾಗಿ ಅಪ್ಪಿಕೊಳ್ತಾರೆ. ಇದಕ್ಕೆ ಬಹಳ ದೊಡ್ಡ ಹೋರಾಟ ಏನು ಬೇಕಾಗಿಲ್ಲ. ಸಮಾಜವನ್ನ ಚಿತ್ತದ ಹತ್ತಿರಕ್ಕೆ ತರುವಂತ ಪ್ರಯತ್ನ ಮಾಡಿದ್ರೆ ಸಾಕು. ಯಾಕೆಂದ್ರೆ ಕರ್ನಾಟಕ ಇವತ್ತೇನಿದೆಯೋ ಇದಕ್ಕಿಂತಲೂ ವೈಭವಿತವಾಗಿದ್ದ ಕಾಲ ಇತ್ತು. ನಾನು ಆಗ್ಲೇ ಹೇಳಿದ್ನಲ್ಲ, ಕರ್ನಾಟಕಕ್ಕೆ ಯಾವತ್ತೂ ಒಂದು ಎಲ್ಲೇ ಇರಲಿಲ್ಲ. ಕವಿರಾಜ ಮಾರ್ಗದಲ್ಲಿ ಹೇಳ್ತಾರಲ್ಲ, ಕಾವೇರಿಯಿಂದ ಮಾ ಗೋದಾವರಿಯವರ ಮಿರ್ಪ ನಾಡದ ಕನ್ನಡದೊಳ್ಳು ಅಂತ ಹೇಳ್ಬೇಕಾದ್ರೆ ಕಾವೇರಿಯಿಂದ ಗೋದಾವರಿವರೆಗೂ ಇದ್ದಂತ ಕನ್ನಡ ನಾಡು. ನಾವು ಇವತ್ತೇನು ಬಹಳ ಕಟ್ತಾ ಇದ್ದೀವಿ ಅಂತಲ್ಲ, ಇದಕ್ಕಿಂತ ಭರ್ಜರಿಯಾಗಿತ್ತು. ಪಂಪನ ಕಾಲದ ತಿಳಿಗನ್ನಡದಲ್ಲಿ ಆಂಧ್ರವನ್ನು ಸೇರಿಸಿಕೊಂಡು ಬೆಳೆದಿದ್ವಿ ನಾವು. ರಾಷ್ಟ್ರಕೂಟರ ಕಾರಣಕ್ಕೆ
ಮರಾಠಿಯ ರಾಷ್ಟ್ರಕ್ಕೆ ಮಹಾರಾಷ್ಟ್ರ ಅನ್ನೋ ಹೆಸರು ಬಂತು ಅಂತ ಅನೇಕರು ಹೇಳ್ತಾರೆ. ಅವ್ರ ರಾಷ್ಟ್ರ ಅಂತ ಏನಿದೆ ಅದು ರಾಷ್ಟ್ರಕೂಟರಿಂದ ಬಂದಿರೋದು ಅಂತ ಹೇಳ್ತಾರೆ. ಕೃಷ್ಣದೇವರಾಯನನ್ನ ಕರ್ನಾಟಕ ಆಂಧ್ರ ರಮಾರಮಣ ಅಂತ ಕರಿತಾ ಇದ್ವಿ. ಕರ್ನಾಟಕ ಮತ್ತು ಆಂಧ್ರ ಎರಡನ್ನೂ ಆಳ್ತಾ ಇದ್ದವನು ಕೃಷ್ಣದೇವರಾಯ ಅಂತ. ಚಾಲುಕ್ಯರ ಕಾರಣಕ್ಕೆ ದೂರದ ಗುಜರಾತ್ನಲ್ಲೂ ಕೂಡ ಇವತ್ತಿಗೂ ಸೋಲಂಕಿಗಳು ಇದ್ದಾರೆ ಅಂತಂದ್ರೆ ಚಾಲುಕ್ಯರು ಅಲ್ಲಿವರೆಗೂ ಹೋಗಿದ್ರು ಅಂತ ಅರ್ಥ. ಕದಂಬರು ಬರೀ ಕರ್ನಾಟಕವನ್ನಷ್ಟೇ ಅಲ್ಲ, ಪಕ್ಕದ ಗೋವೆಯನ್ನೂ ಕೂಡ ಆಳಿದವರು. ನಮ್ಮ ವ್ಯಾಪ್ತಿ ಹೆಂಗಿತ್ತು ಅಂತ ಯೋಚನೆ ಮಾಡಿ. ಚಂದ್ರಗುಪ್ತ ಮೌರ್ಯ ತನಗೆ ಇಡೀ ದೇಶ ಇದ್ದಾಗ ಅವನು ಎಲ್ಲವನ್ನೂ ಬಿಟ್ಟು ಕರ್ನಾಟಕದ ಬೆಳಗೊಳವನ್ನ ಹುಡ್ಕೊಂಡು ಬರ್ತಾನೆ. ಇಲ್ಲಿ ತಾನು ತಪಸ್ಸಿಗೆ ಅಂತ ನಿಲ್ತಾನೆ. ಅವನು ನಿಂತಂತ ಜಾಗವನ್ನ ಚಂದ್ರಗಿರಿ ಅಂತ ಕರೀತಾರೆ. ಇದು ಕರ್ನಾಟಕ. ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿಯಲ್ಲಿ ಸಿಗ್ತವೆ. ಸ್ವಾಭಿಮಾನ ಅಂದ್ರೆ ಕನ್ನಡ. ಯಾಕೆ ಅಂತಂದ್ರೆ ಮಯೂರ ಶರ್ಮಾ ಒಂದು ಕದಂಬ ಸಾಮ್ರಾಜ್ಯವನ್ನು ಕಟ್ಟಿದ್ದೇ ಸ್ವಾಭಿಮಾನದ ಆಧಾರದ ಮೇಲೆ. ಕರ್ನಾಟಕದ ಮಂದಿರಗಳು ದೇಶಕ್ಕೆ ಬೆಳಕು ಕೊಡುವಂತವು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ನೋಡಿ ಒಂದ್ಸಲ. ಇದನ್ನ ಆಧಾರವಾಗಿಟ್ಕೊಂಡೇ ನಮ್ಮ ಹಿಂದಿನ ಸಂಸತ್ತಿನ ಆರ್ಕಿಟೆಕ್ಚರ್ ಇತ್ತು ಅಂತಂದ್ರೆ ಕರ್ನಾಟಕದ ವೈಭವ ಮತ್ತು ವ್ಯಾಪ್ತಿ ಎಂತದ್ದಿತ್ತು. ಕರ್ನಾಟಕ ಆಚಾರ್ಯರನ್ನ ಆಕರ್ಷಿಸಿತು. ಮಧ್ವಾಚಾರ್ಯರು ನಮ್ಮವರೇ. ಒಂದು ಇಡೀ ಮತವನ್ನ ಸ್ಥಾಪಿಸಿದಂತ ಮಧ್ವಾಚಾರ್ಯರು ಕರ್ನಾಟಕದವರೇ. ಶಂಕರಾಚಾರ್ಯರು ಕೇರಳದವರು. ಆದ್ರೆ ಆಮ್ನಾಯ ಪೀಠ ಸ್ಥಾಪನೆ ಮಾಡುವಾಗ ಕೇರಳವನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ, ಕರ್ನಾಟಕದ ಶೃಂಗೇರಿಯನ್ನ ಆಯ್ಕೆ ಮಾಡ್ಕೊಂಡ್ರು. ರಾಮಾನುಜಾಚಾರ್ಯರು ಇದ್ದಿದ್ದು ತಮಿಳುನಾಡಿನಲ್ಲಿ. ಆದ್ರೆ ತಮಿಳುನಾಡಿನಲ್ಲಿ ತೊಂದರೆ ಆದಾಗ ಇಡೀ ದೇಶ ಅವರಿಗಿತ್ತು. ಆದ್ರೆ ಎಲ್ಲವನ್ನು ಬಿಟ್ಟು ಕರ್ನಾಟಕದ ಮೇಲುಕೋಟೆಗೆ ಬಂದು ನೆಲೆಸಿದ್ರು. ಇದು ಕರ್ನಾಟಕದ ವೈಭವ. ಆಕ್ರಮಣಗಳನ್ನ ತಡೆದಿದ್ದಾದ್ರೂ ಹೇಗೆ? ಹರ್ಷ, ಉತ್ತರಾಪಥೇಶ್ವರ ಅಂತ ಬಿರುದು ಪಡೆದಿದ್ದಂತ ಹರ್ಷ ಇಡೀ ದೇಶವನ್ನ ಗೆಲ್ಲಬೇಕು ಅಂತ ಹೋದಾಗ ಅವನು ದಕ್ಷಿಣದ ಕನಸನ್ನ ನುಚ್ಚು ನೂರುಗೊಳಿಸಿದ್ದು ಕರ್ನಾಟಕದ ಪುಲಿಕೇಶಿ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳದೆ ಹೋದ್ರೆ ಹೇಗೆ? ಮಿತ್ರರೇ, ಕರ್ನಾಟಕಕ್ಕೆ ಈ ಸಾಮರ್ಥ್ಯಗಳಿವೆ. ಈ ಸಾಮರ್ಥ್ಯ ಇರುವಂತ ಕರ್ನಾಟಕ ತನ್ನ ಮೂಲ ಸತ್ವಕ್ಕೆ ಮರಳತ್ತೆ ಅಂತಾದ್ರೆ ಭಾಷೆಯೂ ಉಳಿಯುತ್ತೆ, ಈ ಸಂಸ್ಕೃತಿಯೂ ಉಳಿಯುತ್ತೆ. ಇದು ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಇಷ್ಟೆಲ್ಲ ಮಾಡುವಾಗ್ಲೂ ಕೂಡ ಕರ್ನಾಟಕದ ಒಂದು ವೈಶಿಷ್ಟ್ಯ ಏನು ಗೊತ್ತೇನು? ತಾನು ಇಷ್ಟೆಲ್ಲ ತನ್ನದ್ದೇ ಆಗಿರುವಂತ ಶಕ್ತಿಯನ್ನ ಇಟ್ಕೊಂಡಾಗ್ಲೂ ಕೂಡ ಪ್ರತ್ಯೇಕ ಕರ್ನಾಟಕ ಅಂತ ಯಾವತ್ತೂ ಹೇಳಲಿಲ್ಲ. ಪಕ್ಕದಲ್ಲಿರುವಂತ ಕೆಲವು ರಾಜ್ಯಗಳು ಮಾತನಾಡ್ತವೆ, ಆದರೆ ನಾವ್ಯಾವತ್ತೂ ಪ್ರತ್ಯೇಕ ಕರ್ನಾಟಕ, ಭಾರತದಿಂದ ಪ್ರತ್ಯೇಕ ಅಂತ ಹೇಳಲಿಲ್ಲ. ಯಾಕೆಂದ್ರೆ ನಮ್ಮ ಪೂರ್ವಜರಾಗಿದ್ದಂತ ಕುವೆಂಪುರವರು, ನಮ್ಮ ನಾಡಿನ ಹಿರಿಯ ಕವಿಗಳು, ರಾಷ್ಟ್ರ ಕವಿಗಳು ಏನು ಹೇಳಿದ್ರು ಗೊತ್ತಾ? ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತಂದ್ರು. ಅಮ್ಮ ಕನ್ನಡ ಮಾತೆ, ನೀನು ಭಾರತ ಮಾತೆಯ ಮಗಳು, ಅದಕ್ಕೆ ನಿನಗೊಂದು ನಮಸ್ಕಾರ ಅಂತ ಕನ್ನಡದ ಕಿಟಕಿಯ ಮೂಲಕ ಭಾರತವನ್ನ ನೋಡುವಂತ ಈ ಅದ್ಭುತವಾಗಿರುವಂತ ಪರಿಕಲ್ಪನೆ ಇದೆಯಲ್ಲ, ಇದು ಭಾರತ ಮತ್ತು ಕರ್ನಾಟಕವನ್ನ ನಿರಂತರವಾಗಿ ಬೆಸೆಯುವಂತ ಸಂಗತಿ ಅಂತ. ಯಾವಾಗ ಇದನ್ನು ಅರ್ಥೈಸ್ಕೊಳ್ತೀವೋ, ಇದನ್ನ ತಿಳ್ಕೊಳ್ತೀವೋ, ಆಗ ಭಾರತ ಮತ್ತು ಕರ್ನಾಟಕ ಪ್ರತ್ಯೇಕವಾಗೋದಿಲ್ಲ, ಭಾರತ ಮತ್ತು ಕರ್ನಾಟಕ ಪೂರಕವಾಗುತ್ತೆ. ಭಾರತದ ಬೆಳವಣಿಗೆಯಲ್ಲಿ ಕರ್ನಾಟಕ ಅವಿಭಾಜ್ಯ ಅಂಗವಾಗಿ ನಿಲ್ಲುತ್ತೆ. ಅಂಥದ್ದೊಂದು ಅವಿಭಾಜ್ಯತೆ ನಮಗೆ ಸಿಗಲಿ. ಈ ಕರ್ನಾಟಕ ನಾಡು ಗೌರವಿಸುವಂತ ರಾಷ್ಟ್ರ ಏನಾಗಿದೆ ಇದನ್ನ ಇನ್ನೂ ವ್ಯಾಪಕಗೊಳಿಸೋಣ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಹಾರೈಸ್ತಾ ರಿಪಬ್ಲಿಕ್ನವರಿಗೆ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್. ಸಿರಿಗನ್ನಡಂ ಗೆಲ್ಗೆ.